ಎಲ್ಲರಿಗೂ ಚೆಸ್ ಮಾತುಕತೆಗೆ ಸ್ವಾಗತ. ಇವತ್ತಿನ ಮೂವಿ ಬಂದು ಆರಾಮ್ ಅರವಿಂದ ಸ್ವಾಮಿ ಅಂತ. ಈ ಮೂವಿ ಡೈರೆಕ್ಟ್ ಮಾಡಿರೋದು ಅಭಿಷೇಕ್ ಶೆಟ್ಟಿ, ಆ್ಯಕ್ಟ್ ಮಾಡಿರೋದು ಅನೀಶ್ ತೇಜಸ್ವರ್, ಮಿಲಾನ ನಾಗರಾಜ್ ಹಾಗೂ ನ್ಯೂ ಕಮರ್ ಹೊಸಬ್ರು. ಅವ್ರ ಹೆಸರು ಗೊತ್ತಿಲ್ಲ ಅಷ್ಟೊಂದು, ಸಾರಿ, ಏನು ಅನ್ಕೋಬೇಡಿ. ಈ ಮೂವಿ ಒನ್ ಲೈನ್ ಸ್ಟೋರಿ ಬಂದ್ಬಿಟ್ಟು, ಮೋಸ ಮಾಡಿ ಇಲ್ಲ ಸುಳ್ಳಲ್ಲಿ ಮದುವೆ ಮಾಡಿದ್ರೆ ಫ್ಯೂಚರ್ ಹೇಗಿರುತ್ತೆ, ಮುಂದೆ ಏನಾಗುತ್ತೆ ಅನ್ನೋದೇ ಈ ಮೂವಿಯ ಒಂದು ಲೈನ್ ಸ್ಟೋರಿ ಆಗಿದೆ. ಈ ಮೂವಿ ಸ್ಟೋರಿ ಲೈನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಪ್ರೆಸೆನ್ಸು ಚೆನ್ನಾಗಿದೆ. ಆಮೇಲೆ ಅಲ್ಲಲ್ಲಿ ಬರೋ ಕಾಮಿಡಿಗಳ ಸೀಕ್ವೆನ್ಸು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಫ್ರೆಂಡ್ಶಿಪ್ ಬಾಂಡಿಂಗ್ ಎಂಥದ್ದು, ಮತ್ತು ಫ್ರೆಂಡ್ಶಿಪ್ಪಿಂದ ಏನೇನು ಅನುಭವಿಸ್ಬೇಕು ಅದೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಕಿಶೋರ್ ಎಲ್ಲ ಮೂವಿಗಿಂತನೂ ಈ ಮೂವಿ ತುಂಬ ಇಷ್ಟ ಆಯಿತು. ಯಾಕಂದರೆ ತುಂಬ ನ್ಯಾಚುರಲಾಗಿ ತೊಗೊಂಡೋಗಿದ್ದಾರೆ ಮೂವಿನ. ಈ ದುಡ್ಡಿಂದ ಏನೇನಾಗುತ್ತೆ, ಮತ್ತು ಆ ಫ್ಯಾಮಿಲಿ ಡ್ರಾಮಾ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಆಮೇಲೆ ಸುಳ್ಳು ಹೇಳಿ ಆಮೇಲೆ ಸತ್ಯ ಹೇಳಿದ್ರೆ ಇನ್ನೇನೇನೇನಾಗುತ್ತೆ ಅಂತೆಲ್ಲ ತೊಗೊಂಡೋಗಿದ್ದಾರೆ. ಫುಲ್ಲಿ ಮಿಕ್ಸ್ಚರ್ ಮೂವಿ. ಒಂದು ಟಾಪಿಕ್ ಇಂಥ ಮೂವಿ ಮಾಡಿಲ್ಲ. ರಿಲೇಷನ್ಶಿಪ್ಪಲ್ಲಿ ಆ ಸುಳ್ಳು ಎಷ್ಟು ಮಹತ್ವ ತಗೊಳುತ್ತೆ ಒಬ್ಬ ಮನುಷ್ಯನಿಗೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದೊಡ್ಡವ್ರು ಕೊಡೋ ಪ್ರಾಮಿಸಿಂದ ಏನೇನು ಅನುಭವಿಸ್ಬೇಕು ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸ್ವಲ್ಪ ಎಡಬಿಟ್ಲು ಲೈಫ್ ಏನೇನು ಆಗುತ್ತೆ ಅದು ಚೆನ್ನಾಗಿ ತೋರಿಸಿದ್ದಾರೆ. ಅದೇ ಒಂದು ಮಿಕ್ಸೆಡ್ ಇದರಲ್ಲಿಲ್ಲ ಮೂವಿ. ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಅಲ್ಲೇ ನೆಗೆಟಿವ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೆಗೆಟಿವು ಇದೆ. ನೆಗೆಟಿವ್ ಏನಂದರೆ, ಒಂದು ಕ್ಯಾರೆಕ್ಟರ್ ಬರುತ್ತೆ, ಪೊಯಮ್ ಕ್ಯಾರೆಕ್ಟ್ರು. ನಂಗೆ ಅದನ್ನು ಕರೆಕ್ಟೇ ಆಗಿಲ್ಲ ನನಗೆ. ಆ ಪೊಯಮ್ ಕ್ಯಾರೆಕ್ಟ್ರ್ ಏನಕ್ಕೆ ಇಟ್ಟಿದ್ದಾರೋ, ಬೇಕು ಅಂತ ಇಟ್ಟಿದ್ದಾರೋ ಗೊತ್ತಿಲ್ಲ. ಅಥವಾ ಸ್ಟೋರಿಗೆ ರಿಲೇಟೇ ಆಗಲ್ಲ ಪೊಯಮ್ ಸೀನ್ಸ್ಗಳು ಇಟ್ಟಿರೋದು. ಕೊನೆ ತನಕ ಅಷ್ಟೇ, ಅದು ರಿಲೇಟೇ ಆಗಲ್ಲ. BGM ಆಗಿರ್ಬೋದು, ಆಮೇಲೆ ಸಾಂಗ್ಸು ಅಷ್ಟೇ ಅಷ್ಟೊಂದು ಯಾರಿಗೂ ಕನೆಕ್ಟ್ ಆಗಿಲ್ಲ, ಯಾವುದೂ ಕ್ಲಿಕ್ ಆಗಿಲ್ಲ. ಆ ಫಸ್ಟ್ ಸಾಂಗ್ ಮಾತ್ರ ಸ್ವಲ್ಪ ಚೆನ್ನಾಗಿತ್ತು. ಆಮೇಲೆ ಆ ಮಲಯಾಳಿ ಹೀರೋಯಿನ್ಗೆ ಮಲಯಾಳಿ ಲ್ಯಾಂಗ್ವೇಜ್, ಮಲಯಾಳಿ ಥರ ಮಾಡಿದ್ದಾರೆ. ಅಲ್ಲ, ಮಲಯಾಳಿ ಲ್ಯಾಂಗ್ವೇಜ್ ಎಲ್ಲೂ ಕ್ಯಾರಿ ಓವರ್ ಮಾಡಿಲ್ಲ. ಫುಲ್ ಓವರ್ ಕ್ಯಾರಿ ಮಾಡಿದರೆ ಚೆನ್ನಾಗಿರ್ತಿತ್ತು. ಆ ಲಾಸ್ಟ್ ಪಾರ್ಟ್ ಮಾತ್ರ ಕ್ಯಾರಿ ಮಾಡಿದ್ದಾರೆ, ಅದೊಂದು ನೆಗೆಟಿವ್ ಇದೆ. ಆಮೇಲೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಬರುತ್ತೆ. ಆ ಸ್ಟೋರಿ ಇನ್ನೂ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ, ಆಮೇಲೆ ಅವರಿಬ್ಬರು ಬಾಂಡಿಂಗಲ್ಲಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ತೊಗೊಂಡೋಗಾಯಿತು ಆ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ. ಇನ್ನೊಂದು ಸ್ವಲ್ಪ ಆ ಪೊಯಮ್ ಸೀನ್ಸ್ ಇಲ್ದಿರ ಇದನ್ನು ಸ್ವಲ್ಪ ತೊಗೊಂಡೋಗಿದ್ರೆ ಚೆನ್ನಾಗಿರ್ತಿತ್ತು. ಆ ಬಾಂಡಿಂಗ್ ಹೆಂಗಾಯಿತು. ಮತ್ತು ಕ್ಲೈಮ್ಯಾಕ್ಸಲ್ಲಂತೂ ಒಂದು ಅರ್ಥ ಇದೆ, ಅರ್ಥಪೂರ್ಣವಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಮತ್ತು ಆ ಲಾಸ್ಟ್ ತನಕ ಸ್ಟೋರಿಗೆ ವಿಲನ್ ಯಾರು ಅಂತಲೇ ಗೊತ್ತಿರಲ್ಲ. ಅದಾದಮೇಲೆ ಈ ಸೆಕೆಂಡ್ ಹಾಫ್ ಒಂದು 25-30 ಮಿನಿಟ್ಸ್ ಆದಮೇಲೆ ಗೊತ್ತಾಗುತ್ತೆ ಆ ಸ್ಟೋರಿಗೆ ವಿಲನ್ ಯಾರು ಅಂತ. ಈ ಥರ ಡೈರೆಕ್ಟರ್ಸ್ಗೆ ಸ್ವಲ್ಪ ಎಂಕರೇಜ್ ನಾವೇ ಮಾಡಬೇಕಲ್ವಾ. ಈ ಥರ ಮೂವೀಸ್ ಎಲ್ಲ ಬರಬೇಕು ಅಂದರೆ ನಾವೇ ಎಂಕರೇಜ್ ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಸ್ಫೂರ್ತಿ ತುಂಬುತ್ತೆ ಅವ್ರಿಗೂ. ಹೋಗಿ ಪ್ಲೀಸ್ ಎಲ್ಲರೂ ಮೂವಿ ನೋಡಿ, ಚೆನ್ನಾಗಿದೆ ಮೂವಿ. ನಾನು ಈ ಮೂವಿಗೆ ರೇಟಿಂಗ್ ಬಂದ್ಬಿಟ್ಟು 7.4 ಕೊಡ್ತೀನಿ. ಚೆನ್ನಾಗಿದೆ ಮೂವಿ, ಎಲ್ಲರೂ ಹೋಗಿ ನೋಡಿ, ಥಿಯೇಟ್ರಲ್ಲೇ ಹೋಗಿ ನೋಡಿ, ಚೆನ್ನಾಗಿದೆ ಮೂವಿ. ನೆಕ್ಸ್ಟು ಮೂವಿ ರಿವ್ಯೂಗೆ ಸಿಗೋಣ.